ಹೆಬ್ಬಳಲು ಶ್ರೀ ಚಿಕ್ಕನಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ. ಮೊದಲೊಂದು ಕಾಲವಿತ್ತು, ಮತ್ತೊಬ್ಬರ ಕಾಲಿಗೆ ಚುಚ್ಚುವ ಮುಳ್ಳನ್ನು ಮತ್ತೊಬ್ಬರು ತೆಗೆಯಲು ಸಹಾಯ ಮಾಡುತ್ತಿದ್ದರು. ಮೊದಲು ಕಾಲಿಗೆ ಏನಾರು ಮುಳ್ಳು ಚುಚ್ಚಿದ್ರೆ ತೆಗೆಯಲು ಸಹಾಯ ಮಾಡ್ತಿದ್ರು, ಮತ್ತೊಬ್ಬರು ತೆಗೆಯಲು ಸಹಾಯ ಮಾಡ್ತಿದ್ರು. ಈಗೊಂದು ಕಾಲವಿದೆ, ಒಬ್ಬರ ನಡೆಯುವ ದಾರಿಯಲ್ಲಿ ಮತ್ತೊಬ್ಬರು ಮುಳ್ಳು ಹಾಕುವ ಕಾಲ ಇದು. ಮೊದಲು ತೆಗೆಯುತ್ತಿದ್ರು, ಮುಳ್ಳು ಹಾಕಿದ್ರು, ತೆಗೆದು ಪಕ್ಕ ಹಾಕ್ತಿದ್ರು. ಈಗ ಪಕ್ಕ ಹಾಕಿದ್ದನ್ನು ದಾರಿಗೆ ಹಾಕೋದನ್ನು ಕಲ್ತ್ಕೊಂಡಿದ್ದಾರೆ. ಅದನ್ನು ನಾವು ಬಿಡಬೇಕು, ಒಳ್ಳೆಯದನ್ನು ಮಾಡಬೇಕೆ ಹೊರತು ಕೆಟ್ಟದ್ದನ್ನು ನಾವು ಮಾಡೋಕ್ಕೆ ಹೋಗಬಾರ್ದು. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಆಂಜನೇಯ ಹನುಮನಾದದ್ದು ಹೇಗೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾವಾಗಲೂ ನಾವು ಹಿಂದೂ ಸಂಸ್ಕೃತಿಯನ್ನು ನಾವು ತಿಳ್ಕೋಬೇಕು. ಹಿಂದೂ ಸಂಸ್ಕೃತಿ ತಿಳ್ಕೊಂಡಾಗ, ನಮ್ಮ ಹಿಂದಿನ ಒಂದು ಇದನ್ನು ಪರಂಪರೆಯನ್ನು ತಿಳ್ಕೊಂಡಾಗ ಇದು ಸಂಸ್ಕೃತಿಗೆ ಆಗುತ್ತೆ. ಆಂಜನೇಯನಿಗೆ ವಾಯುಪುತ್ರ, ಮಾರುತಿ, ಹನುಮಾನ್, ಕಪಿವೀರ ಮತ್ತು ಇನ್ನೂ ಅನೇಕ ಹೆಸರುಗಳಿವೆ. ರಾಮಾಯಣದ ಪ್ರಮುಖ ಪಾತ್ರವೆಂದರೆ ಹಿಂದೂ ಮಹಾಸಾಗರವನ್ನು ದಾಟಿ ಶ್ರೀರಾಮನ ಪತ್ನಿ ಸೀತೆಯನ್ನು ಕಂಡುಕೊಂಡವನು. ಶ್ರೀರಾಮನಾಗಿ ಅವತಾರ ತಳೆದ ವಿಷ್ಣುವಿಗೆ ಸಹಾಯ ಮಾಡಲು ಶಿವನು ಹನುಮನಾಗಿ ಭೂಮಿಗೆ ಬಂದನೆಂದು ಹೇಳಲಾಗುತ್ತದೆ. ಆಂಜನೇಯನು ಹನುಮಂತನಾದದ್ದು ಹೇಗೆ? ಇದರ ಹಿಂದಿನ ಆಸಕ್ತಿದಾಯಕ ಏನು ಕತೆ? ರಾವಣನ ಸಾಹಸಗಳು ಮತ್ತು ಕಾರ್ತವೀರ್ಯಾರ್ಜುನ ಮತ್ತು ವಾಲಿಯ ಕೈಯಲ್ಲಿ ಅವನ ಅವಮಾನವನ್ನು ಕೇಳಿದ ನಂತರ ಶ್ರೀರಾಮನು ಶಕ್ತಿ, ಧೈರ್ಯ, ಮನಸ್ಸಿನ ಉಪಸ್ಥಿತಿ ಮತ್ತು ಜ್ಞಾನದಲ್ಲಿ ಆಂಜನೇಯನಿಗೆ ಹೋಲಿಸಲಾಗದು ಎಂದು ಸೂಚಿಸುತ್ತಾರೆ. ಆಂಜನೇಯನ ಮಹಾನ್ ಪ್ರಯತ್ನದ ಮೂಲಕವೇ ಶ್ರೀರಾಮನು ತನ್ನ ಪತ್ನಿ ಸೀತೆಯನ್ನು ರಾವಣನ ಹಿಡಿತದಿಂದ ಮರಳಿ ತರಲು ಸಾಧ್ಯವಾಯಿತು. ಕಿಷ್ಕಿಂಧೆಯ ಬಳಿ ಸುಗ್ರೀವನನ್ನು ಭೇಟಿಯಾಗುವವರೆಗೂ ಶ್ರೀರಾಮನಿಗೆ ಆಂಜನೇಯನ ಪರಿಚಯವಿರಲಿಲ್ಲ. ಆಂಜನೇಯನು ಪೂರ್ವಜರ ಬಗ್ಗೆ ಅವನಿಗೆ ಏನೂ ಗೊತ್ತಿರಲಿಲ್ಲ. ತನ್ನ ಜನನ ಮತ್ತು ಇತರ ಚಟುವಟಿಕೆಗಳಿಗೆ ಎಲ್ಲ ವಿವರಗಳನ್ನು ವಿವರಿಸಲು ಅವನು ಪ್ರಸಿದ್ಧ ಋಷಿ ಅಗಸ್ತ್ಯನನ್ನು ಕೇಳಿಕೊಂಡನು. ಆಂಜನೇಯನು ತನ್ನ ಜೀವನದ ಆರಂಭದಲ್ಲೇ ತನ್ನ ಶಕ್ತಿಯನ್ನು ಏಕೆ ಅರಿತುಕೊಳ್ಳಲಿಲ್ಲ ಎಂದು ಅವನು ಆಶ್ಚರ್ಯಪಟ್ಟನು. ಆಂಜನೇಯನು ಸುಮೇರು ಪರ್ವತದ ರಾಜ ಕೇಸರಿ ಮತ್ತು ಅಂಜನಾದೇವಿಯ ಮಗ. ವಾಯುದೇವನ ಕೃಪೆಯಿಂದ ಅವಳಿಗೆ ಈ ಮಗು ಜನಿಸಿತು ಮತ್ತು ಆದ್ದರಿಂದ ಅವನಿಗೆ ಆಂಜನೇಯ ಎಂದು ಹೆಸರಾಯಿತು. ಅವನು ಜನಿಸಿದ ಸಮಯದಲ್ಲಿ ಹನುಮನಿಗೆ ಹಸಿವಾಯಿತು ಮತ್ತು ಹಣ್ಣುಗಳನ್ನು ತರಲು ಹೋದ. ತನ್ನ ತಾಯಿಗಾಗಿ ಕಾಯಲು ತಾಳ್ಮೆಯಿಂದ ಇರದೆ ಅವನು ಹಸುವಿನಿಂದ ಆಹಾರಕ್ಕಾಗಿ ತಾಯಿಯನ್ನು ಕೂಗಿದನು. ತಾಯಿ ಕಾಣದ ಇದ್ದಾಗ ಉದಯಿಸುತ್ತಿರುವ ಸೂರ್ಯನನ್ನು ಹಣ್ಣೆಂದು ತಪ್ಪಾಗಿ ಭಾವಿಸಿ ಆಕಾಶಕ್ಕೆ ಹಾರಿದನು. ಗಾಳಿಯ ವೇಗವಂತೆ ಅವನು ಅಗಾಧ ವೇಗದಲ್ಲಿ ಆಕಾಶದ ಕಡೆ ಹಾರುವುದನ್ನು ಕಂಡು ಮಹಾಗರುಡನು ಸಹ ಆ ಮಗುವಿನ ಅದ್ಭುತ ಶಕ್ತಿ ಮತ್ತು ವೇಗಕ್ಕೆ ದೇವತೆಗಳು, ಅಸುರರು ಮತ್ತು ಯಕ್ಷರು ಭಯಭೀತರಾದರು. ವಾಯುವು ಅವನನ್ನು ರಕ್ಷಿಸಲು ತನ್ನ ಮಗುವನ್ನು ಹಿಂಬಾಲಿಸಿದನು. ಭವಿಷ್ಯದಲ್ಲಿ ಅವನು ದೊಡ್ಡ ಕಾರ್ಯಗಳನ್ನು ಮಾಡಬೇಕಾಗಿರುವುದರಿಂದ ಸೂರ್ಯನು ಮಗುವಿಗೆ ಯಾವುದೇ ಹಾನಿ ಮಾಡಲಿಲ್ಲ. ಆ ಸಮಯದಲ್ಲಿ ಸೂರ್ಯನನ್ನು ಗ್ರಹಣ ಮಾಡಲಿರುವ ರಾಹುವನ್ನು ಉತ್ತಮ ಫಲಕ್ಕಾಗಿ ತಪ್ಪಾಗಿ ಭಾವಿಸಿ ಮಗು ಉದಯಿಸುತ್ತಿರುವ ಸೂರ್ಯನ ಬಳಿಗೆ ಬಂದಿತು. ರಾಹು ಭಯದಿಂದ ಓಡಿ ಹೋಗಿ ಸ್ವರ್ಗದ ರಾಜ ಇಂದ್ರನಿಗೆ ದೂರು ನೀಡಿದನು. ಕೋಪ ಮತ್ತು ಆಶ್ಚರ್ಯದಿಂದ ಇಂದ್ರನು ತನ್ನ ಬಳಿ ಆನೆಯಾದ ಐರಾವತನ್ನೇರಿ ಸ್ಥಳಕ್ಕೆ ಬಂದನು. ಇಂದ್ರನ ಜೊತೆ ಇರುವ ರಾಹುವನ್ನು ನೋಡಿ ಮಗು ಅವನ ಮೇಲೆ ಎರಗಿತು. ಇಂದ್ರನ ಆನೆಯಾದ ಐರಾವತನನ್ನು ಗಮನಿಸಿದ ಮಗು ಇದ್ದಕ್ಕಿದ್ದಂತೆ ಅದರ ಮೇಲೆ ಹಾರಿತು. ಇಂದ್ರನ ತೀವ್ರ ನಿರಾಶೆ ಮತ್ತು ಕೋಪಕ್ಕೆ ಆಂಜನೇಯ ಈ ಬಾಲಿಶ ಕೃತ್ಯದಿಂದ ಕೋಪಗೊಂಡವು. ಇಂದ್ರನ ತನ್ನ ಭಯಾನಕ ವಜ್ರಾಯುಧದಿಂದ ಅವನನ್ನು ಹೊಡೆದನು. ಇದರಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಮಗು ಆಂಜನೇಯನು ಆಘಾತದಿಂದಾಗಿ ಪರ್ವತದ ಮಂಡೆಯ ಮೇಲೆ ಬಿದ್ದನು. ಅವನ ದವಡೆಗಳು ತೀವ್ರವಾಗಿ ಹಾನಿಗಳು ಆದವು. ಇಂದ್ರನು ತನ್ನ ಮಗು ಆಂಜನೇಯನನ್ನು ಶಿಕ್ಷಿಸಿದ್ದಕ್ಕೆ ಕೋಪಗೊಂಡು ದುಃಖಿತನಾದನು. ವಾಯು ತನ್ನ ಮಗುವನ್ನು ಗುಹೆ ಕರೆದೊಯ್ದು ಮಗಸಿನ ಎಲ್ಲ ಚಟುವಟಿಕೆಗಳಿಂದ ಹಿಂದೆ ಸರಿದನು. ಪರಿಣಾಮವಾಗಿ ಜನರ ಎಲ್ಲ ಉಸಿರಾಟ ಮತ್ತು ಇತರ ಚಟುವಟಿಕೆಗಳು ಸ್ಥಗಿತಗೊಂಡವು. ಎಲ್ಲ ಯಜ್ಞಗಳು ಮತ್ತು ಹೋಮಗಳು ನಿಂತು ಹೋದವು. ದೇವತೆಗಳು ತುಂಬ ಬಳಲಿದರು ಮತ್ತು ಆ ಅಸಾಧಾರಣ ಪರಿಸ್ಥಿತಿಯಿಂದ ಪರಿಹಾರಕ್ಕಾಗಿ ಬ್ರಹ್ಮನ ಬಳಿಗೆ ಹೋದರು. ಬ್ರಹ್ಮ ಮತ್ತು ದೇವತೆಗಳು ಗುಹೆಯಲ್ಲಿ ವಾಯುವನ್ನು ಭೇಟಿಯಾಗಿ ತನ್ನ ಮಗುವನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಮುದ್ದಿಸಿದರು. ವಾಯುವನ್ನು ಸಮಾಧಾನಪಡಿಸಿದ ಬ್ರಹ್ಮನು ಪ್ರಜ್ಞಾಹೀನ ಮತ್ತು ಗಾಯಗೊಂಡ ಮಗುವಿನ ಮೇಲೆ ತನ್ನ ದೈವಿಕ ಶಕ್ತಿಯಿಂದ ಉಪಚರಿಸಿದರು. ತಕ್ಷಣವೇ ಮಗು ಹನುಮಂತ ಎಚ್ಚರಗೊಂಡ. ವಾಯು ಅಪಾರವಾಗಿ ಸಂತೋಷಪಟ್ಟನು ಮತ್ತು ತನ್ನ ಇರುವಿಕೆಯನ್ನು ಪ್ರಕಟಿಸಿಪಡಿಸಿ ವಿಶ್ವದಲ್ಲಿರುವ ಎಲ್ಲ ಜೀವಿಗಳ ಮೂಲಕ ತನ್ನ ಮುಕ್ತ ಚಲನೆಯನ್ನು ಮುಂದುವರಿಸಿದನು. ಭವಿಷ್ಯದಲ್ಲಿ ಮಹಾನ್ ಕಾರ್ಯಗಳು ಸಾಧಿಸುವಂತೆ ಮಗುವಿಗೆ ವಿಭಿನ್ನ ವರಗಳನ್ನು ನೀಡಿದರು. ಬ್ರಹ್ಮದೇವರು ಎಲ್ಲ ದೇವರುಗಳು ಆಜ್ಞಾಪಿಸಿದರು. ಇಂದ್ರನು ಕಮಲದ ಹೂವಿನ ಹಾರವನ್ನು ನೀಡಿ ತನ್ನ ದವಡೆ ಆನೆಗೊಳಗಾದ ಕಾರಣ ಹನುಮ ದವಡೆ ಅಂದರೆ
ಎಂಬ ಹೆಸರಿನಿಂದ ಪ್ರಸಿದ್ಧನಾಗುತ್ತಾನೆ ಎಂದು ಘೋಷಿಸಿದನು. ಇನ್ನು ಮುಂದೆ ತನ್ನ ವಜ್ರಾಯುಧವು ಹನುಮನ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದು ಅವನು ವರ ದಯಪಾಲಿಸ್ತಾ ಸೂರ್ಯನು ಹನುಮನಿಗೆ ತನ್ನ ತೇಜಸ್ಸಿನ 100ನೇ ಭಾಗವನ್ನು ನೀಡಿದನು. ಹನುಮನನ್ನು ತನ್ನ ವಿದ್ಯಾರ್ಥಿಯಾಗಿ ತೆಗೆದುಕೊಂಡು ಎಲ್ಲ ಶಾಸ್ತ್ರಗಳು ಮತ್ತು ವ್ಯಾಕರಣವನ್ನು ಕಲಿಸುವುದಾಗಿ ಅವನು ವಚನ ನೀಡಿದನು. ವರುಣ ತನ್ನ ಮಾರಕ ಪಾಶ ಮತ್ತು ನೀರು ಅವನ ಮೇಲೆ ನಿಷ್ಪರಿಣಾಮಕಾರಿಯಾಗುವಂತೆ ದಯಪಾಲಿಸಿದನು. ಯಮನು ಅವನನ್ನು ಆಶೀರ್ವದಿಸಿ ತನ್ನ ಕಾಲದಂಡ ಅವನ ಮೇಲೆ ಪರಿಣಾಮವಿರುವುದಿಲ್ಲ ಎಂದು ಹೇಳಿದನು. ಅವನು ಆರೋಗ್ಯವಾಗಿರಲಿ ಎಂದು ಚಿಂತೆಯಿಲ್ಲದೆ ಇರಲಿ. ಸಂಪತ್ತಿನ ದೇವರು ಕುಬೇರನು ಅವನ ಭಯಾನಕ ಗದೆಯ ಅವನ ಮೇಲೆ ನಿಷ್ಪರಿಣಾಮಕಾರಿಯಾಗಲಿ ಎಂದು ಹೇಳಿದನು. ಶಿವನು ಅವನ ಯಾವುದೇ ತೋಳುಗಳು ಅವನನ್ನು ನಾಶ ಮಾಡಬಾರದು ಎಂದು ದಯಪಾಲಿಸಿದನು. ಕೊನೆಗೆ ಬ್ರಾಹ್ಮಣನು ಅವನ ಬ್ರಹ್ಮದಂಡದಿಂದ ರಕ್ಷಣೆ ಮತ್ತು ದೀರ್ಘಾಯುಷ್ಯವನ್ನು ನೀಡಿದನು. ದೈವಿಕ ಶಿಲ್ಪಿ ವಿಶ್ವಕರ್ಮನು ದೊಡ್ಡ ಮತ್ತು ಪ್ರಬಲ ಬಾಣಗಳ ವಿರುದ್ಧ ರಕ್ಷಣೆ ನೀಡಿದನು. ತನಗೆ ನೀಡಲಾದ ವರಗಳನ್ನು ಮತ್ತು ತನ್ನ ಅನಿಯಂತ್ರಿತ ಉತ್ಸಾಹ ಮತ್ತು ಶಕ್ತಿಯನ್ನು ಅರಿತುಕೊಂಡು ಯುವ ಹನುಮಂತ ಋಷಿಗಳಿಗೆ ತೊಂದರೆ ಕೊಟ್ಟರು. ಅವರ ಆಶ್ರಮಗಳನ್ನು ಪ್ರವೇಶಿಸಿದನು, ಅವರ ಪವಿತ್ರ ಪಾತ್ರೆಗಳನ್ನು ಹೊಡೆದನು, ಅವರ ಯಜ್ಞಗಳನ್ನು ನಡೆಸಿದನು ಮತ್ತು ಅವರ ಹೊಟ್ಟೆಗಳನ್ನು ಹಾಕಿದನು. ಅವರ ಮನಸ್ಸಿನ ಶಾಂತಿಯನ್ನು ಹಾಳು ಮಾಡಿದನು. ತನ್ನ ವಿನಾಶಕಾರಿ ಚಟುವಟಿಕೆಗಳನ್ನು ವಿಷಾದಿಸಿದ ತನ್ನ ಎತ್ತವರ ಮಾತುಗಳನ್ನು ಅವನು ಕೇಳಲಿಲ್ಲ. ಅವನು ಕುಚೇಷ್ಟೆಗಳು ಸಹಿಸಲಾಗದ ಋಷಿಗಳು ಕೊನೆಗೆ ಹನುಮಂತನ ತನ್ನ ಸ್ವಂತ ಶಕ್ತಿ ಮತ್ತು ಶಕ್ತಿಯನ್ನು ಬಹಳ ಸಮಯದ ನಂತರ ಬೇರೆ ಯಾರಾದರೂ ನೆನಪು ಮಾಡುವವರಿಗೆ ತನ್ನ ಅಗಾಧ ಶಕ್ತಿ ನೆನಪಾಗಬಾರದು ಎಂದು ಶಪಿಸಿದನು. ಹೀಗೆ ಹನುಮನು ತನ್ನ ನಿಜವಾದ ಶಕ್ತಿಯನ್ನು ಕಳೆದುಕೊಂಡನು ಮತ್ತು ಆ ಸಮಯದ ಏನೂ ಅರಿಯದ ಮುಗ್ಧನಂತೆ ಸೌಮ್ಯವಾಗಿದ್ದಾಗಿದ್ದನು. ಹನುಮಂತನು ತನ್ನ ತಂದೆಯ ಮರಣದ ನಂತರ ಕಿಷ್ಕಿಂಧೆಯ ಆಳಿದ ವಾಲಿಯ ಸಹೋದರ ಸುಗ್ರೀವನ ಆತ್ಮೀಯ ಸಂಗಾತಿಯಾದನು. ಶಕ್ತಿ, ಬುದ್ಧಿ, ನಡವಳಿಕೆ ಮತ್ತು ಚಾರಿತ್ರ್ಯ, ಘನತೆ ಮತ್ತು ಅಲಂಕಾರ, ಕೌಶಲ್ಯ ಮತ್ತು ಚಾತುರ್ಯದಲ್ಲಿ ಹನುಮನಿಗೆ ಸಮಾನ ಯಾರೂ ಇಲ್ಲ. ಅವರು ಸೂರ್ಯದೇವನ ಕಡೆಗೆ ಎಲ್ಲ ಶಾಸ್ತ್ರಗಳು ಮತ್ತು ವ್ಯಾಕರಣವನ್ನು ಕಲಿತರು. ಅವರು ಜ್ಞಾನ ಮತ್ತು ತಪಸ್ಸಿನಲ್ಲಿ ದೇವರುಗಳು ಬೃಹಸ್ಪತಿಗೆ ಚೆನ್ನಾಗಿ ಹೋಲಿಸುತ್ತಾನೆ. ಅವರನ್ನು ತಮ್ಮ ವ್ಯಾಕರಣ ಪಂಡಿತ ಎಂದು ಪರಿಗಣಿಸಲಾಗುತ್ತದೆ. ಶ್ರೀರಾಮನ ಕೃಪೆಯಿಂದ ಹನುಮಂತನು ಮುಂದಿನ ಬ್ರಹ್ಮನಾಗುತ್ತಾನೆ ಎಂದು ಹೇಳಿದನು. ಮೂಲಕ ಋಷಿಗಸ್ಥರು ಮುಕ್ತಗೊಳಿಸಿದರು. ಗೊತ್ತಾಯ್ತಾ? ಇದನ್ನು ಸಂಗ್ರಹ ಮಾಡಿದವರು ಲಚ್ಚಣ್ಣಾಬಿ ಅಂತ ವಾಟ್ಸಪ್ಪಲ್ಲಿ ಕಳಿಸಿದ್ರು. ಭಾಳ ಚೆನ್ನಾಗಿ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ನಾವು ನಮ್ಮ ಸಂಸ್ಕೃತಿ, ಹಿಂದೂ ಸಂಸ್ಕೃತಿನಲ್ಲಿ ಇದು ಮಾಡಬೇಕಾದ್ರೆ ನಾವೆಲ್ಲನೂ ಹಿಂದಿನ ಒಂದು ಘಟನೆಗಳನ್ನು ತಿಳ್ಕೋಬೇಕು. ಇವತ್ತು ನಾವು ದಿನಪಂಚಾಂಗವನ್ನು ತಿಳಿದುಕೊಳ್ಳೋಣ. ದಿನಾಂಕ 23/4/2026 ಗುರುವಾರ, ಶ್ರೀ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ವೈಶಾಖ ಮಾಸ, ವಸಂತ ಋತು, ಶುಕ್ಲಪಕ್ಷ, ತಿಥಿ ಸಪ್ತಮಿ, ರಾತ್ರಿ 1:31, ನಕ್ಷತ್ರ ಪುನರ್ವಸು, ರಾತ್ರಿ 1:29, ಮಳೆ ಅಶ್ವಿನಿ 3ನೇ ಪಾದ, ರಾಹುಕಾಲ 1:56ರಿಂದ 3:29, ಗುಳಿಕ ಕಾಲ 9:14ರಿಂದ 10:48, ಯಮಗಂಟ ಕಾಲ 6:47ರಿಂದ 7:41. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ. ನಮ್ಮ ಹೆಬ್ಬಳೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಕೂಡ ಫಾರ್ವರ್ಡ್ ಮಾಡಿ. ಏನಾದರೂ ತಪ್ಪುಗಳು ಕಂಡು ಬಂದಲ್ಲಿ ತಿದ್ದುಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ತಿದ್ದುಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ನಮಸ್ಕಾರಗಳು.